ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆಲ್ಕಮ್ ಟು ನಳಿನ ಮೋನೇಶ್ ಕುಕಿಂಗ್ ಚಾನೆಲ್. ನೋಡಿ, ಇವತ್ತು ನಾನೊಂದು ಸೋಯಾ ಚಂಕ್ಸ್ ಗ್ರೇವಿ ತೋರಿಸ್ತಾ ಇದ್ದೀನಿ ನಿಮಗೆ. ಖಂಡಿತ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ, ಯಾಕೆಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ ಈ ರೆಸಿಪಿನ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ವಿಡಿಯೋನ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಈಗ ಈ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಬನ್ನಿ ಈಗ ಸೋಯಾ ಚಂಕ್ಸ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ನೀರು ಕಾಯ್ತಾ ಇದೆ. ನೋಡಿ, ಈ ಥರ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ರೇಷನ್ ಅಂಗಡಿಲೆಲ್ಲ ಸಿಗುತ್ತೆ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು. ಇದನ್ನು ನೋಡಿ ಕುದಿಯೋ ನೀರಿಗೆ ಹಾಕಿ ಒಂದು 5 ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಸಾಫ್ಟ್ ಆಗುತ್ತೆ. ಇವಾಗ ಎಷ್ಟು ಗಟ್ಟಿ ಇದೆ, ಅದು ಒಂದು 10 ನಿಮಿಷ ಬೆಂದಮೇಲೆ ತುಂಬಾ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಕೊಬೇಡ, ಅಥವಾ ಒಂದು 5 ಬಿಸಿ ನೀರಿಗೆ ಹಾಕಿ ಹಾಗೆ ಮುಚ್ಚಿಟ್ರೂ ಆಗುತ್ತೆ. ಆ ಥರನೂ ಮಾಡ್ಕೊಳ್ಳಿ, ಅಥವಾ ಒಂದು 5 ನಿಮಿಷ ಈ ಥರ ಬಿಸಿ ನೀರಲ್ಲಿ ಕುದಿಸ್ಕೊಳ್ಳಿ. ಈಗ ಇದು ಕುದೀತಾ ಇರಲಿ, ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೊಳ್ಳೋಣ. ನೋಡಿ, ಸೋಯಾ ಚಂಕ್ಸ್ ಚೆನ್ನಾಗಿ ಬೆಂದಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ಇವಾಗ ಒಂದು 5 ನಿಮಿಷದಿಂದ 10 ನಿಮಿಷ ಇದು ಬೆಂದಿದೆ. ಇದನ್ನೆಲ್ಲ ತೆಗೆದು ಬಸ್ಕೊಂಡು ಇದನ್ನು ಹಿಂಡ್ಕೊಂಡು ಇಟ್ಕೋಬೇಕು ನೀರೆಲ್ಲ. ಈಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪಾತ್ರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಸಾಕು. ಇದು ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನೋಡಿ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ದಪ್ಪ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಮೀಡಿಯಮ್ ಸೈಜು 2 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದು ಗ್ರೇವಿಗೋಸ್ಕರ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದನ್ನು. ಈ ಸೋಯಾ ಚಂಕ್ಸ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ದೋಸೆಗೂ ಬರುತ್ತೆ. ಮೇನ್ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಅಥವಾ ತಂದೂರಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಇದನ್ನು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಇವತ್ತಿನ ಈ ಸೋಯಾ ಚಂಕ್ಸ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನೆಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ನನಗೆ. ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ನನಗೆ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಇದು. ತುಂಬ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೋತೀನಿ. ಗೊತ್ತಿಲ್ಲದೆ ಇರೋರು ಇಷ್ಟ ಪ್ರಕಾರ ಹೇಳೋ ಹಾಗೆ, ನಂಗೆ ಗೊತ್ತಿಲ್ಲದೆ ಇರೋರು ಹೊಸದಾಗಿ ಅಡುಗೆ ಕಲಿತಿರೋರು ಕಲಿತಾರೆ ಅಂತ ತೋರಿಸ್ತಾ ಇದ್ದೀನಿ. ಅದು ಈ ಥರ ಸ್ವಲ್ಪ ಲೈಟಾಗಿ ಮೀಡಿಯಮ್ ಫ್ರೈ ಆದರೆ ಸಾಕು ಇದು. ಈಗ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಪುದೀನ 2 ಹಾಕ್ತಾಯಿದ್ದೀನಿ. ಪುದೀನ ಬೇಕು ಅಂತ ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಪುದೀನ ಹಾಕಿದರೆ. ಸೋಯಾ ಚಂಕ್ಸಲ್ಲಿ ಹೈ ರಿಚ್ ಪ್ರೋಟೀನ್ಸ್ ಇದೆ, ತುಂಬಾ ಒಳ್ಳೆಯದು. ಈ ನಮ್ಮಂಥ ವೆಜಿಟೇರಿಯನ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಇದು ಒಂದು 2 ನಿಮಿಷ ಈ ಥರ ಸ್ವಲ್ಪ ಫ್ರೈ ಆಗಲಿ. ಇದು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ, ಈಗ ಇದು ಟೊಮೆಟೊನು ಸಾಫ್ಟ್ ಆಗಿದೆ. ಇದು ಆಫ್ ಮಾಡ್ಕೊಂಬಿಡೋಣ. ಇದು ಒಂದು ಸ್ವಲ್ಪ ಕೂಲ್ ಆಗಬೇಕಿದು. ಕೂಲ್ ಆದಮೇಲೆ ಇದನ್ನು ನೈಸಾಗಿ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕಾಗುತ್ತೆ, ತುಂಬ ಫ್ರೈ ಆಗೋದೇನು ಬೇಕಿಲ್ಲ. ಸ್ವಲ್ಪ ಸಣ್ಣದಾಗಲಿ. ನೋಡಿ, ಈಗ ಇದಕ್ಕೆ ಇದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಇದು ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಹುರಿದಿರೋಂಥ ಈರುಳ್ಳಿ ಟೊಮೆಟೊ ಪುದೀನ ಎಲ್ಲ ಇದಕ್ಕೆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೋಡಂಬಿ ಮತ್ತು ಗಸಗಸೆನ ನೆನೆಸಿ ಇಟ್ಕೊಂಡಿದ್ದೆ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಹೋಟೆಲಲ್ಲಿ ಟೇಸ್ಟ್ ಬರೋದೇ ಈ 2 ಐಟಮ್ಸಿಂದ. ಆನಂತರ ಇದಕ್ಕೆ ಫ್ರೆಶ್ ಕ್ರೀಮು ಅದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಗಳಲ್ಲಿ ಯಾಕೆ ಈ ಥರ ಬರಲ್ಲ ಅಂತ ಅನ್ಕೋತೀವಲ್ವ, ಇದೇ ಕಾರಣಕ್ಕೇ. ಬನ್ನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಇದನ್ನು ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಇದೇ ಥರ ಮರದ ಸೌಟನ್ನೇ ಬಳಸೋದು ನಾನು. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, ಸ್ವಲ್ಪನೇ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಟ್ಕೊಂಡಿದೆ, ಅಥವಾ ಪೇಸ್ಟ್ ಇದ್ದರೆ ಪೇಸ್ಟಾರು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಸ್ಮೆಲ್ಲೆಲ್ಲ ಹೋಗಬೇಕಿದು. ಈಗ ಇದಕ್ಕೆ ಡ್ರೈ ಮಸಾಲ ಪೌಡ್ರ್ ಎಲ್ಲ ಹಾಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಚಮಚಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚಷ್ಟು ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೋತೀನಿ. ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಇದು ಕಲರ್ಗೆ, ಇದು ಅಷ್ಟು ಖಾರ ಇಲ್ಲ, ಇದು ಕಲರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದು ಖಾರಕ್ಕೆ ಹಾಕೋತಾ ಇದ್ದೀನಿ. ಇದು ಒಂದು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅಷ್ಟೇನು ಖಾರ ಅನಿಸೋದಿಲ್ಲ, ಮೀಡಿಯಮ್ ಇದೆ ಖಾರ ಇದು.
ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಘಮ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಘಮ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ. ಎಣ್ಣೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ, ಗಮ್ ಅಂತ ಇದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋತೀನಿ. ಜಾರ್ ತೊಳೆದಿದ್ದು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ. ಈಗ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದು ಬಿಟ್ಬಿಡಬೇಕು. ಅದು ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಡ್ರೈ ಮಸಾಲ ಅದೆಲ್ಲ ಚೆನ್ನಾಗಿ ಎಣ್ಣೆ ಇದು ಗ್ರೇವಿ ಜೊತೆ ಹೊಂದ್ಕೋಬೇಕು. ಚೆನ್ನಾಗಿ 2 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯೋಕೆ ಬಿಟ್ಬಿಡೋಣ. ನೋಡಿ ಈಗ ಗ್ರೇವಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಆಗಬೇಕಿದು. ಈಗ ಇದಕ್ಕೆ ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಸೋಯಾ ಚಂಕ್ಸ್ ಹಾಕ್ಕೊತಿದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ನೀರಿರುತ್ತೆ, ಅದನ್ನು ಈ ಥರ ಹಿಂಡ್ಬಿಟ್ಟು ಹಾಕೋಬೇಕು. ಈ ಥರ ನೀರೆಲ್ಲ ಇದನ್ನು ತೆಕ್ಕೊಂಡು ಹಾಕೋಬೇಕು. ಆನಂತರ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಿಮಗೆ ಗ್ರೇವಿ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಅಥವಾ ಮೀಡಿಯಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇದೇ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡಿ ಇನ್ನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇದು ಮತ್ತೆ ಕುದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಬೇಕಿದ್ದು ಮಸಾಲೆ ಎಲ್ಲ ಇದ್ರ ಜೊತೆ. ಕುದಿಯೋದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ. ಉಪ್ಪನ್ನ ಈಗಲೇ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ಈಗ ಇದಕ್ಕೆ ಪ್ಲೇಟ್ ಮುಚ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು. ಬನ್ನಿ ಇದು ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಕುತ್ಕೊಂಡಿದೆ. ಈ ಥರ ಕುದಿಬೇಕಿದು ಚೆನ್ನಾಗಿ. ನೋಡಿ ಈಗ ಇದಾಗಿದೆ. ಇದು ಸ್ವಲ್ಪ ಆಮೇಲೆ ಆದಮೇಲೆ ತಿಕ್ಕಾಗುತ್ತೆ ಮತ್ತೆ ಇದು. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಇದನ್ನು ರೊಟ್ಟಿ, ಚಪಾತಿ, ಪರೋಟ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಈ ಥರ ಕ್ರಷ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಜಸ್ಟ್ 1 ಸೆಕೆಂಡ್ ಅಷ್ಟೇ ಇದು ಆಫ್ ಮಾಡ್ಕೊಂಬಿಡೋಣ. ನೋಡಿ ಈಗ ಇದು ರೆಡಿಯಾಗಿದೆ. ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಬೌಲ್ಗೆ ತೆಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ. ನೀವು ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಮನೇಲೇ ಈ ಥರ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಎಲ್ರಿಗೂ ಸಮಾಧಾನವೂ ಆಗಲ್ಲ, ಪೂರ್ತಿಯಾಗಿ ಹೊಟ್ಟೆ ತುಂಬ ಅಷ್ಟು ತಿನ್ನೋಕ್ಕೂ ಆಗಲ್ಲ. ಹೋಟ್ಲಿಗೆ ಹೋದರೆ ಮನೇಲಿ ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತಿನ್ನೋದು. ಅಷ್ಟಕ್ಕೇನೆ ಎಷ್ಟು ದುಡ್ಡು ತೊಗೊತಾರೆ ಹೋಟ್ಲಲ್ಲಿ, ಅದ್ರ ಬದಲಾಗಿ ಮತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲೆ ಕೊತ್ತಂಬರಿಗೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೋಯಾ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ. ತುಂಬಾ ಸಕ್ಕತ್ತಾಗಿ ಬಂದಿದೆ. ಇದಕ್ಕೆ ನೀವು ಚಪಾತಿನ ಕಾಂಬಿನೇಷನಾಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಅಥವಾ ಪರೋಟ ಜೊತೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇವತ್ತಿನ ಈ ಸೋಯಾ ಚಂಕ್ಸ್ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.